ಇನ್ನು ವಿದ್ಯಾರ್ಥಿ ಮೇಲೆ ಹಲ್ಲೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲ್ಲೆಯನ್ನ ಖಂಡಿಸಿದಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಿಗೆ ಕಠಿಣ ಶಿಕ್ಷೆ ಆಗೇ ಆಗುತ್ತೆ ಅಂತ ಟಿವಿ9ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ. ಪ್ರಕರಣವನ್ನ ನಾನು ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಈತ ಶಿಕ್ಷಕ ಅಂತಂದ್ರೆ ಶಿಕ್ಷಣ ನೀಡುವಂತವರು ಅಂತ ಗೊತ್ತಿಲ್ಲ ಇವರಿಗೆ, ಶಿಕ್ಷೆ ಕೊಡುವವರು ಶಿಕ್ಷಕ ಅಂತ ಅನ್ಕೊಂಡಿದ್ದಾರೆ. ಯಾರೋ ರಾಂಗ್ ಆಗಿ ಹೇಳಿದ್ದಾರೆ. ಹಾಗಾಗಿ ಮಕ್ಕಳಿಗೆ ದನ ಬಡದಾಗ ಬಡಿಯೋದು, ಓದಿಯೋದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೀನಿ. ಟಿವಿ9ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭರವಸೆ ಕೊಟ್ಟರು. ಕ್ರಮ ಆಗೋ ತನಕ ನಾನು ಬಿಡೋದಿಲ್ಲ, ಜೊತೆಗೆ ಬೇರೆಯವ್ರಿಗೂ ಕೂಡ ಇದೊಂದು ಎಕ್ಸಾಂಪಲ್ ಆಗಬೇಕು, ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟಿವಿ9 ಜೊತೆ ಮಾತನಾಡಬೇಕಾದ್ರೆ ಆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದೊಂದು ಎಚ್ಚರಿಕೆ ಆಗಬೇಕು, ಎಲ್ರಿಗೂ ಕೂಡ ಒಂದು ವಾರ್ನಿಂಗ್ ಆಗಬೇಕು. ಈ ಥರ ಯಾರೇ ಟ್ರೀಟ್ ಮಾಡೋದಿದ್ರು ಕೂಡ ಅಂತ ಯೋಚನೆ ಬರೋದ್ರೊಳಗೆ ನೀವು ನೋಡ್ಬೋದು ಆ ಪುಟ್ಟ ಮಗು, ಅದಕ್ಕೆ ಏನು ಶಕ್ತಿ ಇದೆ ದೇಹದಲ್ಲಿ, ಓದಿಯೋದು, ತಲೆ ಒಂದ್ಸಲ ನೆಲಕ್ಕೆ ಬಡಿಯುತ್ತೆ. ಈತನ ಬೇರೆ ಯಾವುದೋ ಫ್ರಸ್ಟ್ರೇಷನ್ ಮಕ್ಕಳ ಮೇಲೆ ತೀರಿಸೋ ಹಾಗಿದ್ರೆ ಕೆಲಸ ಚೇಂಜ್ ಮಾಡಬೇಕು, ಮನೇಲಿ ಬಿದ್ಕೊಂಡಿರಬೇಕು. ಬಂದಿಲ್ಲಿ ಮಕ್ಕಳ ಜೊತೆ ತನ್ನ ಆಟ ಟೋಪ ಅಟ್ಟಹಾಸ ಇದೆಲ್ಲವನ್ನು ಕೂಡ ತೋರಿಸೋಕೆ ಮಕ್ಕಳಲ್ಲ, ತಾಕತ್ತಿದ್ರೆ ಆ ಪೋಷಕರ ಮುಂದೆ ತೋರಿಸ್ಲಿ ಇದನ್ನೆಲ್ಲ. ನಮ್ಮ ಜೊತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಈಗ ನೀವು ಗಮನಿಸ್ತಾ ಇದ್ದೀರಿ, ವಿಡಿಯೋ ಕೂಡ ನೋಡಿರ್ತೀರಾ, ಸೊ ಏನಂತೀರಿ ಈ ಪ್ರಕರಣದ ಬಗ್ಗೆ ಅಂತ? ನೋಡಿ, ನಾನು ಈಗ ತಮ್ಮ ಕಡೆಯಿಂದ ಫೋನು ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಈ ರೀತಿ ಆಗಿದೆ ಅಂತ. ಬೆಳಗ್ಗೆಯಿಂದ ಒಂದ್ ಸ್ವಲ್ಪ ಇವತ್ತು ಹಬ್ಬ, ಸೊ ಜನನು ತುಂಬಾ ಜನ ಬಂದಿದ್ರು, ನಮ್ಗೆ ಸಾರಿ ನೋಡ್ಲಿಕ್ಕೆ ಆಗಲ್ಲ. ಬಟ್ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಯಾರದೇ ಮೇಲೆ ದೌರ್ಜನ್ಯ ಆದ್ರೂ ಕೂಡ ಸಹಿಸ್ಲಿಕ್ಕೆ ಆಗಲ್ಲ. ಅದ್ರಲ್ಲೂ ಮಕ್ಕಳ ಮೇಲೆ ಈ ರೀತಿ ದೌರ್ಜನ್ಯ ಆಗಿದೆ ಅಂತ ನನ್ಗೆ ಕೇಳಿ ತುಂಬಾ ಸಂಕಟ ಆಯ್ತು. ಯಾರು ಇದನ್ನ ಮಾಡಿದ್ದಾರೆ ಅಂತವ್ರಿಗೆ ಕಠಿಣ ಶಿಕ್ಷೆ ಆಗೋವರೆಗೂ ನಾವು ಬಿಡೋದಿಲ್ಲ. ನಮ್ಮ ಮಕ್ಕಳ ಆಯೋಗದಿಂದ ಕೂಡ ನಾವು ಅವ್ರ ಮೇಲೆ FIR ಮಾಡಿಸ್ತೀವಿ. ಖಂಡಿತ ನೀವೊಬ್ರು ತಾಯಿ, ನಿಮಗೆ ಗೊತ್ತಿದೆ ಮಕ್ಕಳನ್ನ ಎಷ್ಟು ಮುದ್ದಾಗಿ ಬೆಳೆಸಿರ್ತಾರೆ ಅಂತ. ನೀವು ಖಂಡಿತ ಈ ವಿಡಿಯೋ ನೋಡ್ಲೇಬೇಕು, ನಿಮ್ಮ ರಕ್ತ ಕೂಡ ಕುದಿಯುತ್ತೆ ನೋಡಿದ್ರೆ. ಖಂಡಿತ ನೋಡ್ತೀನಿ. ಆದ್ರೆ ಈ ರೀತಿ ದುರಾದೃಷ್ಟಕರ, ಈ ರೀತಿ ರಾಕ್ಷಸ ಪ್ರವೃತ್ತಿ ಇದ್ದದನ್ನ ಬೇರ್ಮಟ್ಟದಲ್ಲಿ ತೆಗೆದು ಹಾಕ್ಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಒಬ್ಬ ಜವಾಬ್ದಾರಿಯುತ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿಯಾಗಿ ರಾಜ್ಯ ಸರ್ಕಾರದಲ್ಲಿ ಮಕ್ಕಳನ್ನ ಪ್ರತಿನಿಧಿಸ್ತಿರುವಂತ ನಾನು ಜವಾಬ್ದಾರಿಯಿಂದ ಈ ಒಂದು ಏನಾಗಿದೆ, ಘಟನೆ ಆಗಿದೆ, ಅದಕ್ಕೆ ಖಂಡಿಸ್ತೀನಿ ಮತ್ತು ಮಾಡಿದಂಥವ್ರಿಗೆ ತಕ್ಕ ಶಾಸ್ತಿ ಕೂಡ ಮಾಡಿಸ್ತೀವಿ. ನಾನೇ ಸ್ವಂತ ಕೇರ್ ತಗೊಂಡು ಈ ರೀತಿ ಆಗದ ಹಾಗೆ ಮುಂದೆ ಈ ರೀತಿ ಮಾಡಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಕೂಡ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ಖಂಡಿತ ಮೇಡಮ್, ಯಾಕಂದ್ರೆ ಎಲ್ರಿಗೂ ಒಂದು ಪಾಠ ಆಗ್ಬೇಕು, ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದಕ್ಕೆ. ಪಾಪ ಮಗು ಬೇಡ್ಕೊಳ್ಳುತ್ತೆ, ದಯವಿಟ್ಟು ಗುರುಜಿ ಬಿಡಿ, ನನ್ನ ಹೊಡಿಬೇಡಿ ಅಂತ. ಸೊ ಎಲ್ರಿಗೂ ಒಂದು ಪಾಠ ಆಗ್ಬೇಕು ಅಂತ ನೀವು ತಗೊಳ್ಳುವಂತ ಕ್ರಮ. ನಾನು ಖಂಡಿತವಾಗ್ಲೂ ಕ್ರಮನ ತಗೊಳ್ತೀನಿ. ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕಠಿಣವಾದಂತ ಶಾಸನವನ್ನು ಕೂಡ, ಒಂದು ಅಮೆಂಡ್ಮೆಂಟ್ ಅನ್ನು ಕೂಡ ತರಲಿಕ್ಕೆ ನಾನು ಎಲ್ಲ ರೀತಿಯಿಂದ ತಯಾರಿಯನ್ನ ಮಾಡ್ಕೊಳ್ತೀನಿ. ಓಕೆ, ಸಂಬಂಧಪಟ್ಟಂತವ್ರು ನಿಮ್ಮನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದಾರಾ, ಜಿಲ್ಲಾಧಿಕಾರಿಗಳು ಅಥವಾ ಆ ಶಾಲೆಯವರು? ಖಂಡಿತವಾಗ್ಲೂ ಈಗ ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ನಮ್ಮ ಆಫೀಸರ್ಗಳು 2-3 ಜನ ಫೋನ್ ಮಾಡಿದ್ರು, ಬಹುಶಃ ಇದಕ್ಕೋಸ್ಕರನೇ ಫೋನ್ ಮಾಡಿರ್ತಾರೆ. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಈ ಮಾಹಿತಿ, ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತೀನಿ. ಜೊತೆಯಲ್ಲಿ SP ಗಾಗ್ಲಿ, ಸಂಬಂಧಪಟ್ಟಂತ DC ಅವ್ರಿಗಾಗ್ಲಿ, ಅಲ್ಲಿ ಸ್ಥಳೀಯ ಏನು ನಮ್ಮ ಇಲಾಖೆಯ ಮುಖ್ಯಸ್ಥರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕಕ್ಕೆ ತಗೊಂಡು ಶೀಘ್ರದಲ್ಲೇ ಇದನ್ನ ನಾನು ಕಾರ್ಯೋನ್ಮುಖಿ ಆಗ್ತೀನಿ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಇದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಟಿವಿ9 ಮೂಲಕ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಕ್ರಮ ಆಗೋ ತನಕ ಬಿಡೋದಿಲ್ಲ, ಜೊತೆಗೆ ಏನಾಗಬೇಕು ಇದ್ರ ಬಗ್ಗೆ ಉಳಿದಾಗೆ ಯಾರೇ ಇದ್ರೂ ಕೂಡ ಮುಂದೆ ಈ ಥರ ಟ್ರೀಟ್ ಮಾಡಬೇಕು ಅಂತ ಯಾರಾದರೂ ಶಿಕ್ಷಕರ ತಲೆಯಲ್ಲಿದ್ದರೆ ಅವರೆಲ್ಲರಿಗೂ ಕೂಡ ಒಂದು ಪಾಠ ಆಗಬೇಕು ಅಂತ. ಯಾಕಂದ್ರೆ ಗುರೂಜಿ ಅಂತ ಯಾವ ಆ್ಯಂಗಲಲ್ಲೂ ಕೂಡ ಅನ್ಸೋದಿಲ್ಲ. ಇವ್ನು ಹಂದಿಗಿಂದಿ ಮೇಯಿಸ್ತಾ ಇದ್ದಾನೋ ಗೊತ್ತಿಲ್ಲ, ಯಾಕಂದ್ರೆ ಆ ರೀತಿ ಟ್ರೀಟ್ ಮಾಡ್ತಾನೆ. ಮಕ್ಕಳಿಗೆ ದನ ಬಡ್ದಂಗೆ ಬಡಿತಾ ಇದ್ದಾನೆ. ಆ ಮಗು ಕೇಳ್ಕೋತಾ ಇದೆ ಬೇಡ ಗುರೂಜಿ ಅಂತ. ಇಂಥವ್ರನ್ನೆಲ್ಲ ಗುರೂಜಿ ಸ್ಥಾನದಲ್ಲಿ ಕೂರಿಸಿದ್ರೆ ಗುರೂಜಿ ಅನ್ನೋ ಆ ಗುರುಗಳ ಸ್ಥಾನಕ್ಕೆ ಕಳಂಕ.